ಒಳಗಿನಿಂದಲೇ ಕಿವಿ ಮುಚ್ಚಿಕೊಂಡರೂ ಮತ್ತದೇ ಸದ್ದು, ಮತ್ತದೇ ಕಾಡುವ ನೆನಪು. ಹೌದು, ಅದೇ ಮಳೆ, ಅದೇ ಸದ್ದು, ಮಣ್ಣಿನಲ್ಲೇ ಮುಳುಗೆದ್ದು ವಾರಗಟ್ಟಲೆ ಕೊಳೆತು ಇಡೀ ಮೂಗಿಗೆ ಪಸರಿಸುವ ಅದೆಂಥದ್ದೋ ಘಮದ ಅಮಲು. ವಾರದಿಂದ ಕರೆಂಟು ಕಾಣದ ಬಲ್ಬುಗಳು, ಎಲ್ಲವೂ ಅದೇ ಕೊಂಡಿ ಕಳಚಿಕೊಂಡು ಮುಂದೆ ಸಾಗಿರುವುದು ಮತ್ತದೇ ಬಾಲ್ಯದ ದಿನಗಳಷ್ಟೇ. ಆದರೆ ಅಂದು ಶಾಲೆಗೆ ಹೋಗಲು ಪ್ರಾರಂಭಿಸಿದ ದಿನಗಳಲ್ಲಿ ನಮಗಿರುವ ಕೆಲ ಸೌಲಭ್ಯಗಳು ಅಯ್ಯೋ ಅನಿಸಿಬಿಡುತ್ತಿದ್ದದ್ದು ಸುಳ್ಳಲ್ಲ. ಎಷ್ಟೋ ಮಕ್ಕಳು 4-6 ಕಿಲೋಮೀಟರ್ ಕಾಡಿನ ರಸ್ತೆಯಲ್ಲಿ ನಡೆದೇ ಶಾಲೆಗೆ ಬರುತ್ತಿದ್ದರು. ಎಷ್ಟೋ ಮಕ್ಕಳು ಮಳೆಗಾಲಕ್ಕೂ ಬೇಸಿಗೆಯ ಹವಾಯಿ ಚಪ್ಪಲಿಯನ್ನೇ ಮೆಟ್ಟಿಕೊಂಡು ಬರುತ್ತಿದ್ದರು. ಇನ್ನೂ ಕೆಲವರಿಗೆ ಅದೂ ಇಲ್ಲ, ಬರಿಗಾಲ ನಡಿಗೆ. ಇನ್ನೂ ಕೆಲವರ ಯಾತನೆಯೇ ಬೇರೆ. ಮಳೆಗಾಲ ಮುಗಿದ ಮೇಲೆ ಚಂದವಾಗಿ ಕೊಟ್ಟೆ ಸುತ್ತಿ ಅಟ್ಟ ಹತ್ತಿಸಿ ಮುಂದಿನ ಮಳೆಗಾಲಕ್ಕೆಂದೇ ಇಡುವ ಹೊರಟು ಚಪ್ಪಲಿ. ಹಳತಾದರೂ ಪಾದಕ್ಕೆ ಗುಳ್ಳೆಯನ್ನೆಬ್ಬಿಸಿ ಚರ್ಮ ಸುಲಿದು ಅಸಾಧ್ಯ ಯಾತನೆ ಹುಟ್ಟಿಸಿದರೆ ಒಬ್ಬರಿಗೆ ಎಣ್ಣೆಯೇ ಔಷಧಿ. ನೇರ ರಸ್ತೆ ಇದ್ದರೂ ಅಲ್ಲೆಲ್ಲೋ ಗದ್ದೆ ಬಯಲುಗಳನ್ನು, ಕಾಡು ಮೇಡುಗಳನ್ನು ಅಲೆಯುತ್ತಾ ಬರುವವರನ್ನು ನೋಡಿದರೆ ನಮಗೊಂದಿಷ್ಟು ಮಕ್ಕಳಿಗೆ ನೇರ ರಸ್ತೆಯ ನಡಿಗೆ ಬೇಸರವನ್ನೇ ಹುಟ್ಟಿಸಿಬಿಡುತ್ತಿತ್ತು. ಛೆ, ಗದ್ದೆ ಬಯಲಿನಲ್ಲಿ ಮಂಡಿಯವರೆಗೆ ರಾಡಿ ನೀರಿನಲ್ಲಿ ಮುಳುಗೇಳುವ ಸೌಭಾಗ್ಯ ನಮಗಿಲ್ಲವಲ್ಲ ಅಂದುಕೊಳ್ಳುತ್ತಿದ್ದದ್ದು ನೆನಪಾದ ಈ ಕ್ಷಣಕ್ಕೆ ಮನಸ್ಸು ಬಲೂನಿನಂತಾಗುತ್ತದೆ. ನಮಗೂ ಉಳಿದವರಂತೆ ಮನೆ ದೂರದಲ್ಲಿದ್ದರೆ ಅಷ್ಟು ದೂರವೂ ಮಳೆ ನೀರಲ್ಲಿ ಮನಸ್ಸು ದಣಿಯುವಷ್ಟು ಆಟವಾಡುತ್ತಾ ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಹೋಗಬಹುದಿತ್ತಲ್ಲ. ಗದ್ದೆ ಹಳ್ಳಗಳಲ್ಲಿ ಆಟವಾಡುತ್ತಾ ಕಪ್ಪು ಮುಸುಕುವ ಹೊತ್ತಿಗೆ ಮನೆ ತಲುಪಬಹುದಿತ್ತಲ್ಲ ಅನ್ನಿಸುತ್ತಿದ್ದದ್ದು ಕರೇ ಹೌದು. ಒಂದಿಷ್ಟು ಮಕ್ಕಳು ಸಿಕ್ಕ ಗದ್ದೆಗೆ ನುಗ್ಗುತ್ತಾ ಅಲ್ಲೆಲ್ಲ ಹಳ್ಳದಂಚಿನ ತೋಡುಗಳಲ್ಲಿ ಕೈಯಾಡಿಸಿ ದೊಡ್ಡ ದೊಡ್ಡ ಏಡಿಗಳನ್ನು ಬರಿಗೈಯಲ್ಲಿ ಹಿಡಿದು ಲಟಲಟನೆ ಅವುಗಳ ಕಾಲನ್ನೆಲ್ಲ ಮುರಿದು ಅಲ್ಲೇ ಸಿಕ್ಕ ಮರದ ದೊಡ್ಡ ಎಲೆಯಲ್ಲಿ ಸುತ್ತಿ ಅವರೆಲ್ಲ ಮನೆ ತಲುಪುತ್ತಿದ್ದದ್ದೇ ಸಂಜೆ 7ರ ಹೊತ್ತಿಗೆ. ಈ ಅನುಭವವಂತೂ ನಮಗೆಂದೂ ದಕ್ಕಿದ್ದಿಲ್ಲ. ಬೆಳಿಗ್ಗೆ ಶಾಸ್ತ್ರಕ್ಕೊಂದಿಷ್ಟು ದೋಸೆಯನ್ನು ಹೊಟ್ಟೆಗಿಳಿಸಿ ಪಾಟಿ ಬಳಪ ಶಾಲೆಯಲ್ಲಿ ಕೊಟ್ಟಿದ್ದ 1-2 ಪುಸ್ತಕಗಳನ್ನು ಹೊತ್ತ ಪಾಟಿ ಚೀಲಗಳನ್ನು ಬೆನ್ನಿಗೇರಿಸಿ ಹೊರಟರೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಮನೆಗೆ. ಊಟ ಮಾಡಿದ ತಕ್ಷಣವೇ ಶಾಲೆಗೆ ಹೊರಟರೆ ಮತ್ತೂ ದೂರದಿಂದ ಬರುವ ಸ್ನೇಹಿತರು ಅಲ್ಲಲ್ಲಿಯೇ ಜೊತೆಯಾಗುತ್ತಿದ್ದರು. ಮತ್ತೆ ಮಳೆ, ಅದು 4 ತಿಂಗಳ ಇಡೀ ಪ್ಯಾಕೇಜ್ ಬಿಡದೆ ಸುರಿಯುತ್ತಿತ್ತು. ಊರಲ್ಲಿದ್ದ ಜಲಪಾತ ನೋಡಲು ಪ್ರವಾಸಿಗರಿಗೆಲ್ಲ ಕೈಯಾಡಿಸಿ ಟಾಟಾ ಮಾಡುತ್ತಾ ಶಾಲೆ ತಲುಪಿದರೆ ಮತ್ತದೇ ಮಂಗಾಟಗಳು. ಸಂಜೆ ಶಾಲೆ ಮುಗಿದು ಮನೆಗೆ ಬಂದರೆ ಹಳೆಯ ಗೇರು ಬೀಜವೋ ಹಲಸಿನ ಬೀಜವೋ ಕರೆಯುತ್ತಿತ್ತು. ಮಳೆಗಾಲ ಮುಗಿಯುವವರೆಗೂ ಆರದ ಹೊಡಸಲ ಬೆಂಕಿಯಲ್ಲಿ ಇವನ್ನೆಲ್ಲ ಸುಟ್ಟು ಸಿಪ್ಪೆ ಸುಲಿದು ಬಿಸಿ ಬಿಸಿಯಾಗಿ ಬಾಯಿಗಿಟ್ಟು ಜಗಿಯುವ ಮಜಾ ಈಗಿಲ್ಲಿ ಬಿಡಿ. ಹೊಡಸಲು ಎನ್ನುವ ಶಬ್ದದ ಪರಿಚಯವೇ ಈಗಿನವರಿಗಿಲ್ಲ. ಕಂಬಳಿಯೊಟ್ಟಿಗೆ ನಮ್ಮ ಒದ್ದೆ ಮುದ್ದೆ ಶಾಲಾ ಸಮವಸ್ತ್ರವು ಒಣಗಿ ನಾಳಿನ ಯಾತ್ರೆಗೆ ಸಿದ್ಧವಾಗುತ್ತಿತ್ತು. ಮಳೆ ಹೆಚ್ಚಾಗಿ ರಸ್ತೆಗಳೆಲ್ಲ ಮುಚ್ಚಿ ಹೋದಾಗ ಶಾಲೆಗೆ ಕೊಡುತ್ತಿದ್ದ ಅನಿರೀಕ್ಷಿತ ರಜೆ, ದಾರಿಯಲ್ಲಿ ಹಳ್ಳ ಹೊಳೆ ದಾಟಿ ಬರುವ ಮಕ್ಕಳು, ಮಳೆ ಕಡಿಮೆಯಾದ ಮೇಲೆ ಬಂದರೂ ಸಾಕು ಎಂದು ಕೃಪೆ ತೋರುತ್ತಿದ್ದ ಶಿಕ್ಷಕರಂತೂ ಸಾಕ್ಷಾತ್ ದೇವರಂತೆಯೇ ಕಾಣುತ್ತಿದ್ದದ್ದು ಸತ್ಯ. ಇನ್ನು ಕಾಲಬೆರಳ ಸಂದುಗಳಲ್ಲೆಲ್ಲ ಸದ್ದು ಮಾಡದೆ ಬಂದು ಕೂರುವ ಉಂಬಳವೆಂಬ ಜಿಗಣೆ, ರಜಾದಿನಗಳಲ್ಲಿ ಬೆಟ್ಟದಲ್ಲಿ ಆಡುತ್ತಿದ್ದ ಜಾರುಬಂಡಿಯಾಟ, ಹೊಗೆ ವಾಸನೆಯ ಯೂನಿಫಾರ್ಮ್, ಬೇಕಂತಲೇ ಮೈ ನೆನೆಸಿಕೊಂಡಾಗ ಬರುತ್ತಿದ್ದ ಥಂಡಿ ಜ್ವರ ಬರಿಯ ನೆನಪುಗಳೇ ಆಯಿತು. ಮುಂದಿನ ತಲೆಮಾರಿಗೆ ಈ ಯಾವ ನೆನಪುಗಳು ಉಳಿದೇ ಇಲ್ಲ. ಬೈಕಿನಲ್ಲೋ ಶಾಲಾ ಬಸ್ನಲ್ಲೋ ಶಾಲೆಯ ಗೇಟಿನವರೆಗೂ ಬಿಟ್ಟು ಬರಬೇಕು. ಮಳೆಯಲ್ಲಿ ನೆನೆಯೋದು ಹೋಗಲಿ, ಮಳೆಗಾಲದ ಗಾಳಿಯಲ್ಲಿ ಹೆಚ್ಚು ಹೊತ್ತು ಅಡ್ಡಾಡಲು ಪುರುಸೊತ್ತಿಲ್ಲ. ಮಳೆ ಬಂದಾಗ ಕೊಟ್ಟ ರಜೆಯನ್ನು ಸರಿದೂಗಿಸಲು ಶನಿವಾರ ಭಾನುವಾರಗಳಂದೂ ಶಾಲೆ. ಹೊತ್ತು ಕಳೆಯಲು ಮನೆಯೊಳಗೆ ಸಾಕಷ್ಟು ಆಟಿಕೆ, ಟಿವಿ, ಮೊಬೈಲು. ಶಾಲೆಯಿಂದ ವಾಪಸ್ ಮನೆ ಸೇರಿದ ಮೇಲೆ ಮತ್ತೆ ಹೊರಬೀಳುವ ಸಂದರ್ಭವೇ ಕಡಿಮೆ. ಬದಲಾಗಿದ್ದು ಕಾಲವ, ನಾವ ಅಥವಾ ಮಳೆಗಾಲವ? ಹೀಗೆ ಈಗೀಗ ಮನ ಬಂದಾಗ ಸುರಿಯುವ ಮಳೆಯ ಮಬ್ಬಿಗೆ ನೆನಪಿನ ಸುರುಳಿ ಬಿಚ್ಚಿಕೊಳ್ಳುವುದು ನನಗೆ ಮಾತ್ರವ?